ಮಂಗಳೂರು ಬ್ಯಾಂಕ್ ದರೋಡೆಯ ಪ್ರಕರಣ ಇಡೀ ರಾಜ್ಯದ ಜನತೆಯು ಚಿಂತೆ ಮಾಡುವಂತಾಗಿತ್ತು. ಏನಪ್ಪ ಇದು ಕತೆ? ಬ್ಯಾಂಕ್ಗೆ ನುಗ್ಗಿ ದರೋಡೆ ಮಾಡ್ತಾರೆ ಅಂದ್ರೆ ಹೆಂಗ್ ಸಾಧ್ಯ ಅಂತ. ಆದ್ರೆ ಈಗ ಒಂದೊಂದೇ ಸುಳಿವು ಸಿಗ್ತಾ ಇದೆ. ಪಕ್ಕ ಪ್ಲಾನ್ ಮಾಡ್ಕೊಂಡೆ ರಾಬರ್ಸ್ಗಳು ಬಂದಿದ್ರ ಅನ್ನೋ ಅನುಮಾನ ಹುಟ್ಕೊಳ್ತಾ ಇದೆ. ಈ ಅನುಮಾನ ಹುಟ್ಕೊಳ್ಳೋದಕ್ಕೂ ಕೂಡ ಕಾರಣಗಳಿದೆ. ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಮಂಗಳೂರಿನ ಪೊಲೀಸರು. ದರೋಡೆಕೋರನೊಬ್ಬ ಬಸ್ ಮೂಲಕ ಸಂಚರಿಸುವಂತ ಮಾಹಿತಿ ಸಿಕ್ಕಿದೆ. ಬಳಿಕ ರೈಲು ಹತ್ತಿ ಪರಾರಿಯಾಗಿರುವಂತ ದರೋಡೆಕೋರ. ಉಳಿದ ದರೋಡೆಕೋರರು 2 ಕಾರ್ನಲ್ಲಿ ಪರಾರಿಯಾಗಿದ್ದಾರೆ. ಮಹತ್ವದ ಮಾಹಿತಿ ಕಲೆ ಹಾಕ್ತಿದ್ದಾರೆ ಪೊಲೀಸರು. ಕಳ್ಳರ ಬಂಧನಕ್ಕೆ ರಣ ವ್ಯೂಹವನ್ನ ರಚಿಸಿದ್ದಾರೆ ಪೊಲೀಸರು. ಈ ಪ್ರಶ್ನೆಗೇನು ಅಂತಂದ್ರೆ, ಒಬ್ಬ ಕಳ್ಳ ಮಾತ್ರ ಬಸ್ನಲ್ಲಿ ಟ್ರಾವೆಲ್ ಮಾಡಿ ಹಾಗೇನೆ ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲು ಹತ್ತಿ ಹೋಗಿರೋದು. ಅಂದ್ರೆ ಈತ ಸ್ಥಳೀಯನಾಗಿರಬಹುದು ಅನ್ನುವಂತ ಒಂದು ಅನುಮಾನ ಇದೆ. ಇನ್ನುಳಿದವರು ಮಾತ್ರ ಕಾರ್ನಲ್ಲಿ ಹೋಗಿದ್ದಾರೆ. 2 ಕಾರ್ನಲ್ಲಿ ಹೋಗಿದ್ದಾರೆ. ಬೇರೆ ಬೇರೆ ರೀತಿಯಾಗಿ ಹೋಗಿದ್ಯಾಕೆ? ಸ್ಥಳೀಯ ಯಾರು ಒಬ್ಬ ಇದರಲ್ಲಿ ಇನ್ವಾಲ್ವ್ ಆಗಿದ್ನ? ಆ ಕಾರಣಕ್ಕಾಗಿ ಈ ತರ ಡಿವೈಡ್ ಆದ್ರ? ಆ ಬಸ್ಸಲ್ಲಿ ಸಂಚರಿಸಿ ಟ್ರೈನ್ ಮುಖಾಂತರವಾಗಿ ಹೋದವನಿಗೆ ಈ ಭಾಗದ ಬಗ್ಗೆ, ಈ ಊರಿನ ಬಗ್ಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಅನ್ನೋದು ಇದೀಗ. ಆ ಕಾರಣಕ್ಕಾಗಿ ಅವನು ಅಷ್ಟು ಸಲೀಸಾಗಿ ಈ ಟ್ರಾವೆಲ್ಗಳನ್ನು ಮಾಡಿದ್ನ ಬಸ್ನಲ್ಲಿ, ಟ್ರೈನಲ್ಲಿ, ಹೇಗೆ ಏನು ಎಲ್ಲವೂ ಕೂಡ ಪ್ರಶ್ನೆ. ಅದಲ್ಲದೆ ಪಕ್ಕ ಪ್ಲಾನ್ ಮಾಡಿಕೊಂಡೆ ಬಂದಿದ್ರ ಅನ್ನೋದು ಕೂಡ ಇಲ್ಲಿ ಅನುಮಾನ. ಯಾಕಂದರೆ ನೀಟಾಗಿ ಒಂದು ಪ್ಲಾನ್ ಮಾಡಿದ್ರು. ಆ ಗೋಲ್ಡನ್ ಟೈಮ್ ಅಂತ ಏನು ಕರಿತಾ ಇದ್ದೀವಿ, ಆ 6 ಮಿನಿಟ್ಸ್, ಅದನ್ನು ಎಷ್ಟು ಕ್ಲೀನಾಗಿ ಪ್ಲ್ಯಾನ್ ಮಾಡಬಹುದಿತ್ತೋ ಅಷ್ಟೂ ಕ್ಲೀನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಅಂತಂದರೆ ಈ ಪ್ಲೇಸ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅಂತ. ಎಲ್ಲಿ ಕಾರ್ ಪಾರ್ಕಿಂಗ್ ಮಾಡಬೇಕು ಗೊತ್ತಿತ್ತು, ಎಲ್ಲಿಂದ ಇಳ್ದು ಹೋಗಬೇಕು ಗೊತ್ತಿತ್ತು, ಗೋಣಿ ಚೀಲ ತಗೊಂಡು ಹೋಗಬೇಕು ಗೊತ್ತಿತ್ತು, ಯಾವಾಗ ಆ ಟೈಮಲ್ಲಿ ಯಾರೂ ಇರಲ್ಲ ಅನ್ನೋದು ಗೊತ್ತಿತ್ತು, CC ಕ್ಯಾಮ್ರಾ ಇಲ್ಲ ಅನ್ನೋದು ಗೊತ್ತಿತ್ತು, ಮತ್ತು ಬ್ಯಾಂಕ್ನ ಸಿಬ್ಬಂದಿ ಜಾಸ್ತಿ ಜನ ಇಲ್ಲ, ಅವ್ರ ಟ್ರಿಕ್ಸ್ ನಮ್ಮ ಮೇಲೆ ಅಟ್ಯಾಕ್ ಮಾಡಲ್ಲ ಅಂತ ಗೊತ್ತಿತ್ತು, ಸೈರನ್ ಕೂಗಲ್ಲ ಅಂತ ಗೊತ್ತಿತ್ತು, ಇಲ್ಲಿಂದ ಯಾವ ರೂಟಲ್ಲಿ ಹೋಗಬೇಕು ಅಂತ ಗೊತ್ತಿತ್ತು, ಟೋಲ್ನಲ್ಲಿ ಯಾವುದೇ ಕಾರಣಕ್ಕೂ ಯಾವುದೂ ಕೂಡ ರೆಕಾರ್ಡ್ ಆಗದ ರೀತಿಯಲ್ಲಿ, CCTVಯಲ್ಲಿ ಸಿಕ್ಕಿ ಹಾಕಿಕೊಳ್ಳದ ರೀತಿಯಲ್ಲಿ ಪಕ್ಕದ ರಸ್ತೆಯನ್ನು ಬಳಕೆ ಮಾಡಬೇಕು ಅಂತ ಗೊತ್ತಿತ್ತು. ಹೆಂಗೆ ಸಾಧ್ಯ ಆಯಿತು ಇದೆಲ್ಲ? ಇಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅಂದರೆ, ಸ್ಥಳೀಯರಾಗಿ ಯಾರ್ದೋ ಒಬ್ರು ಸಹಾಯ ಇದೆ, ಯಾರೋ ಒಬ್ಬರು ಇವರಿಗೆ ಗೈಡ್ಲೈನನ್ನು ಕೊಟ್ಟಿದ್ರು, ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ರು. ಇಲ್ಲ ಅಂತ ಹೇಳಿದರೆ ಬಹು ತಿಂಗಳಿಂದ ಇವ್ರು ಸ್ಕೆಚ್ ಹಾಕಿರ್ತಾರೆ. ಎಷ್ಟೇ ತಿಂಗಳಿಂದ ಸ್ಕೆಚ್ ಹಾಕಿದ್ರು ಈ ರೋಡ್ ಹೇಗಿದೆ ಅಂತ ಗೊತ್ತಿರುತ್ತೆ, ಬ್ಯಾಂಕ್ ಯಾವ ರೀತಿ ಇದೆ ಎದುರುಗಡೆಯಿಂದ ಅಂತ ಗೊತ್ತಿರುತ್ತೆ, CCTV ಎಲ್ಲಿರುತ್ತೆ ಅಂತ ಗೊತ್ತಿರುತ್ತೆ. ಅದನ್ನು ಹೊರತುಪಡಿಸಿ ಬ್ಯಾಂಕ್ನ ಒಳಗಡೆ CC ಕ್ಯಾಮ್ರಾ ಇಲ್ಲ ಅನ್ನೋದು, ಸೈರನ್ ಕೂಗಲ್ಲ ಅಂತ ಅನ್ನೋದು, ಇದೆಲ್ಲ ಹೆಂಗೆ ಗೊತ್ತಿರುತ್ತೆ? ಪ್ರಶ್ನೆ ಅಲ್ವಾ? ಇದೆಲ್ಲ ಅನುಮಾನ ಇದೀಗ ಹುಟ್ಕೊಳ್ತಾ ಇದೆ. ಜೊತೆಗೆ ಆ ಕಳ್ಳರು ಹೇಗೆ ಎಸ್ಕೇಪ್ ಆಗಿದ್ದಾರೋ ಅದ್ರ ಮೇಲೂ ಕೂಡ ಹಲವು ಪ್ರಶ್ನೆಗಳು ಕಾಡ್ತಾ ಇದೆ. ಹೇಗೆ ಬಂದರು, ಹೇಗೆ ಹೋದರು, ಎಲ್ಲಿಗೆ ಹೋದರು, ಎಷ್ಟು ಜನ ಬಂದಿದ್ರು, ಯಾಕೆ ಡಿವೈಡ್ ಆದರು, ಬಸ್ಸಲ್ಲಿ ಯಾಕೆ ಹೋದರು, ಟ್ರೈನಲ್ಲಿ ಯಾಕೆ ಹೋದರು, 2 ಕಾರಲ್ಲಿ ಡಿವೈಡ್ ಯಾಕಾದರು, ಎಲ್ಲವೂ ಕೂಡ ಪ್ರಶ್ನೆ. ಈ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಚುರುಕುಪಡಿಸಿದ್ದಾರೆ. ತಂಡಗಳನ್ನು ರಚನೆ ಮಾಡಿಕೊಳ್ಳಲಾಗಿದೆ. ಎಲ್ಲ ಕಡೆಯಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅತಿ ಹೆಚ್ಚು ಬಂಗಾರವನ್ನು ಕೂಡ ಕದ್ದಿರುವಂಥ ಹಿನ್ನೆಲೆಯಲ್ಲಿ ಈ ಬ್ಲ್ಯಾಕ್ ಮಾರ್ಕೆಟ್ಗಳಲ್ಲಿ ಅದನ್ನು ಮಾರುವಂಥ ಸಾಧ್ಯತೆಗಳಿರುತ್ತೆ, ಕರಗಿಸುವಂಥದ್ದು, ಮಾರುವಂಥ ಸಾಧ್ಯತೆಗಳಿರುತ್ತೆ. ಅದು ಮುಂಬೈಯಲ್ಲಾದರೂ ಆಗಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿಗೂ ಕೂಡ ಪೊಲೀಸ್ ತಂಡ ಹೋಗಿದೆ. ಇನ್ನೂ ಒಂದು ಅನುಮಾನ ಇರೋದು, ಇವರು ರಸ್ತೆ ಮಾರ್ಗದಲ್ಲಿ ಸಲೀಸಾಗಿ ಹೋಗಿ ಎಲ್ಲಿಗೂ ರೀಚ್ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಜಲಮಾರ್ಗವನ್ನು ಬಳಕೆ ಮಾಡ್ಕೊಂಡಿರಬಹುದು ಅನ್ನುವಂಥ ಅನುಮಾನ ಕೂಡ ಇದೆ. ಜಲಮಾರ್ಗದ ಮುಖಾಂತರವಾಗಿ ಹೋಗ್ತಾರೆ ಅಂತ ಅಂದರೆ ಅದು ಕೂಡ ಪಕ್ಕ ಪ್ಲಾನ್ ಆಗಿರುತ್ತೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಮಂಗಳೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಈ ದರೋಡೆಕೋರರು ಪೊಲೀಸರಿಗೆ ನಾನಾ ರೀತಿಯಾದಂಥ ಸವಾಲುಗಳನ್ನ ಎದುರು ಹಾಕುವಂಥ ಕೆಲಸಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಒಂದು, ತುಂಬ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಇನ್ನೊಂದು, ಇಲ್ಲಿ ಸ್ಥಳೀಯದ್ದಾದ್ರೂ ಸಹಾಯ ಇರಬಹುದಾ ಅಂತ. ಸೊ ಈಗ ತನಿಖೆ ಯಾವ ಹಂತದಲ್ಲಿದೆ, ಮೇನ್ ಲೀಡ್ ಅಂತ ಏನೇನು ಸಿಕ್ಕಿದೆ ಅಂತ ಆದಿತ್ಯ?
ನೀತಿ ನಿಜವಾಗ್ಲೂ ಡೇ ಒನ್ ಇಂದಲೇ ಈ ಈ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಸ್ಥಳೀಯರ ಒಂದು ಸಹಾಯ ಇಲ್ಲದೆ ಈ ತರ ದರೋಡೆಯನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಒಂದು ಮಾಹಿತಿ ಅಂದ್ರೆ ಮೇಲ್ನೋಟಕ್ಕೊಂದು ಅನುಮಾನ ಬರ್ತಾ ಇತ್ತು. ಯಾಕಂದ್ರೆ ಒಂದ್ ಕಡೆಯಿಂದ ಅಲ್ಲಿ ಸಿಸಿ ಕ್ಯಾಮೆರಾ ಕೆಟ್ಟು ಹೋಗಿದೆ, ಇನ್ನೊಂದ್ ಕಡೆಯಿಂದ ಸೈರನ್ ಆಗೋದಿಲ್ಲ, ರಕ್ಷಣಾ ಸಿಬ್ಬಂದಿಗಳ ವ್ಯವಸ್ಥೆ ಇಲ್ಲ, ಇದೆಲ್ಲವೂ ಕೂಡ ಸ್ಥಳೀಯರೇ ಈ ಒಂದು ಮಾಹಿತಿಯನ್ನು ಪಡೆದಂತವ್ರು ಮಾಡಿರಬಹುದು ಅನ್ನುವಂತ ಒಂದು ಅನುಮಾನ ಇತ್ತು. ಆದ್ರೆ ಕಳ್ಳರ ಒಂದು ಎಸ್ಕೇಪ್ ಆಗುವಂತ ಶೈಲಿಯನ್ನು ನೋಡಿದ ಸಂದರ್ಭ ಇವರು ಇಲ್ಲಿಯವರಲ್ಲ, ಇವರು ಹೊರ ರಾಜ್ಯದವರು ಅನ್ನುವಂತ ವಿಚಾರ ಕೂಡ ಬೆಳಕಿಗೆ ಬಂದಿತ್ತು. ಆದ್ರೆ ಇದಕ್ಕೊಂದು ಸ್ಪಷ್ಟನೇ ಒಂದು ಟ್ವಿಸ್ಟ್ ಈಗ ಸಿಕ್ಕಿರುವಂತದ್ದು. ಈ ದರೋಡೆಕೋರರು ಏನಿದ್ದಾರೆ ಇವರು ಸ್ಥಳೀಯರ ಸಹಕಾರವನ್ನ ಪಡೆದು ಈ ಒಂದು ದರೋಡೆಯನ್ನ ಮಾಡಿದ್ದಾರೆ. ಅಂದ್ರೆ ಏನು ಎಸ್ಕೇಪ್ ಆಗೋದಕ್ಕೆ ಅವರ ತಂತ್ರ ಇದ್ರು ಕೂಡ ಈ ಬ್ಯಾಂಕಿನ ಒಳ ಮರ್ಮಗಳು ಏನಿದೆ ಅಂದ್ರೆ ಸಿಸಿ ಕ್ಯಾಮೆರಾ ಸರಿಯಾಗಿಲ್ಲ, ಸಿಬ್ಬಂದಿಗಳು ಎಷ್ಟಿದ್ದಾರೆ, ಲೂಪೋಲ್ಸ್ ಎಲ್ಲ ಏನಿದೆ, ಎಲ್ಲದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಇದಕ್ಕೆ ಪೂರಕವಾಗಿ ಈಗ ಕೇವಲ ಈ ಪ್ರಕರಣದಲ್ಲಿ 2 ಕಾರು ಮಾತ್ರ ಬಳಕೆಯಾಗಿಲ್ಲ, ಒಂದು ಬೈಕ್ ಕೂಡ ಬಳಕೆಯಾಗಿರುವಂತದ್ದು ಬೆಳಕಿಗೆ ಬಂದಿದೆ. ಇಬ್ರು ಒಂದು ಕಾರಲ್ಲಿ ಎರಡು ಕಾರಲ್ಲಿ ಸ್ಪಿಟ್ ಆಗಿ ಹೋಗಿದ್ರು. ಅಂದ್ರೆ 5 ಜನ ದರೋಡೆಕೋರರು ಇಬ್ರು ಒಂದು ಕಾರಲ್ಲಿ ಹೋದ್ರೆ ಇನ್ನಿಬ್ರು ಇನ್ನೊಂದು ಕಾರಲ್ಲಿ ಹೋಗಿದ್ರು. ಮತ್ತೋರ್ವ ಬಸ್ಸಿನ ಮೂಲಕ ರೈಲಲ್ಲಿ ಎಸ್ಕೇಪ್ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಈಗ ಇದರೊಂದಿಗೆ ಇನ್ನೊಂದು ಬೈಕ್ ನಲ್ಲಿ ಇಬ್ಬರು ಈ ಒಂದು ದರೋಡೆಕೋರರಿಗೆ ನೆರವನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯ ಲಭ್ಯವಾಗಿದೆ. ಆ ಬೈಕ್ ನಂಬರ್ ಪ್ಲೇಟ್ ಕೂಡ ಫೇಕ್ ನಂಬರ್ ಪ್ಲೇಟ್ ಅನ್ನುವಂತ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು. ಆ ಇಬ್ಬರು ಆಗಂತುಕರು ಸ್ಥಳೀಯರೇ ಆಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಆ ಬೈಕ್ ನವರು ಯಾರು, ಅವರ ಹಿನ್ನೆಲೆ ಏನು, ಈ ವಿಚಾರವಾಗಿ ಕೂಡ ಪೊಲೀಸರು ಈಗ ಇಬ್ಬರು ಆಗಂತುಕರ ಒಂದು ಜಾಡನ್ನ ಹಿಡಿದು ತನಿಖೆಯನ್ನ ತೀವ್ರಗೊಳಿಸ್ತಾ ಇದ್ದಾರೆ ನೀತಿ. ಮತ್ತು ಈ ಏನು ಕದೀಮರಿದ್ದಾರೆ, ದರೋಡೆಯನ್ನ ಮಾಡಿದ ಕದೀಮರು, ಇವರು ಈಗ ಉತ್ತರ ಭಾರತದತ್ತ ಹೋಗಿದ್ದಾರೆ, ಪ್ರಮುಖವಾಗಿ ಮುಂಬೈನಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆ ಆಧಾರದಲ್ಲಿ ಈಗ ಮಂಗಳೂರು ಪೊಲೀಸರು ಮುಂಬೈನಲ್ಲೂ ಕೂಡ ತಲಾಶನ್ನ ತೀವ್ರಗೊಳಿಸಿದ್ದಾರೆ. ಈ ಎಲ್ಲ ಆಯಾಮಗಳನ್ನು ತನಿಖೆ ನಡೀತಾ ಇದೆ ಮತ್ತು ಬ್ಯಾಂಕ್ನ ಆಡಳಿತ ವ್ಯವಸ್ಥೆಯ ಒಳಗೆ ಅಥವಾ ಬ್ಯಾಂಕಿಗೆ ಸಂಬಂಧಪಟ್ಟಂತವರು ಏನಾದ್ರೂ ಶಾಮೀಲಾಗಿದ್ದಾರೆ ಅನ್ನುವಂತ ಒಂದು ಅನುಮಾನದಿಂದ ಅವರ ಮೇಲೂ ಕೂಡ ಹದ್ದಿನ ಕಣ್ಣನ್ನ ಪೊಲೀಸರು ಇರಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.